ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರಾಯಚೂರು ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಈಗಾಗಲೇ ಇಲ್ಲಿಂದ ನಾನು ಹೋಗಬೇಕು ರಾಯಚೂರು ಪೋರ್ಟ್ಗೆ. ಒಂದು 200 ಮೀಟರ್ಸ್ ಏನೋ ಇದೆ. ರಾಯಚೂರು ಪೋರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಪ್ಲೇಸ್ ಇದೆ, ಸ್ಪೆಷಲ್ ಪ್ಲೇಸ್. ಅದು ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದೇ ರಾಯಚೂರು ಪೋರ್ಟನ್ನು ಆಲ್ರೆಡಿ ರೀಚ್ ಆಗಿದ್ದೀನಿ. ಅಂದರೆ ಮೇಲ್ಗಡೆ ಹೋಗ್ಬೇಕಂದ್ರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಹೋಗೋಣ ಬನ್ನಿ. ಮೇಲ್ಗಡೆ ಹೋಗ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಅರ್ಧ ನಡ್ಕೊಂಡು ಬಂದಿದ್ದೆ. ನಾನು ಅರ್ಧದಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾವು ಹೋಗ್ತಾ ಇರುವಂತಹ ದಾರಿ ನೋಡಿ ಯಾವ ರೀತಿ ಇದೆ. ಹಿಂದ್ಗಡೆ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಲಾಗ್ ಮಾಡ್ತಾ ಇದ್ದೀನಿ. ಗುರು, ಈ ಥರ ಇದೆ ದಾರಿ. ಕೋಟೆ ಮೇಲ್ಗಡೆ ಹೋಗಬೇಕು ಅಂದರೆ ನೋಡಿ, ಯಾರೂ ಇಲ್ಲ. ಇವಾಗ ನಾನು ಹೋಗ್ತಾ ಇರೋವಂಥ ಪ್ಲೇಸಲ್ಲಿ ತುಂಬಾ ಸುಸ್ತಾಗ್ತಾಯಿದೆ. ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಲ್ಲ, ಆಲ್ಮೋಸ್ಟ್ ಅಲ್ಲೀಗ 1 ಕಿಲೋಮೀಟ್ರ್ ಮೇಲ್ಗಡೆನೇ ಬಂದಿದ್ದೀನಿ. ಇನ್ನೂ 1-1.5 ಕಿಲೋಮೀಟ್ರ್ ಇರ್ಬೋದು. ಏನು ಗುರು, ಟ್ರೆಕ್ಕಿಂಗ್ 1.5-2 ಕಿಲೋಮೀಟ್ರ್ ಇರುತ್ತಾ ಅಂತ ಅನಿಸ್ಬೋದು. ಇರುತ್ತೆ ಗುರು. ಏನಕ್ಕೆ ಅಂದರೆ ನಾವು ಬೆಟ್ಟನ ಹತ್ತಾ ಇರ್ತೀವಿ. ನಮಗೆ ಬೆಟ್ಟ ನೋಡಿದಾಗ ಆ ಥರ ಅನಿಸಲ್ಲ. ಏನು ಗುರು, ಈ ಕಡೆ ಒಂದು ಭಾಗ ಬಿದ್ದೇ ಹೋಗಿದೆ ನೋಡಿ. ಇದು ಬಂದ್ಬಿಟ್ಟು ಚಿಕ್ಕ ಮಂಟಪ ತೋಪು. ಈ ಒಂದು ಕೋಟೆ ಮೇಲ್ಗಡೆ ಉಳ್ಕೊಂಡಿರುವಂಥ ಒಂದೇ ಒಂದು ತೋಪು. ಪಾಪ ಗುರು, ಏನು ಮಾಡೋದು, ಸಿಂಗಲ್ ಆಗಿದೆ. ಅದಕ್ಕೂ ಕೂಡ ಇನ್ನೊಂದು ತೋಪು ಇಲ್ಲ. ಅದ್ರ ಜೊತೆಗೆ ಒಂಟಿ ಕಾಲ ಕಳಿಬೇಕು. ಈ ಥರ ಒಂಟಿಯಾಗಿ ಇಂಥ ಒಂದು ಕೋಟೆ ಮೇಲ್ಗಡೆ ಹೇಗಿರುತ್ತೆ ಗುರು ಇದು? ನನಗಂತೂ ಆಶ್ಚರ್ಯನೇ ಆಗ್ತಾಯಿದೆ. ಈ ಒಂದು ತೋಪನ್ನು ಇಷ್ಟು ಮೇಲ್ಗಡೆ ತಂದಿದ್ದ್ಯಾರು, ಹೇಗೆ ತಂದರು, ಮತ್ತು ಈ ಒಂದು ತೋಪನ್ನು ಇಷ್ಟು ಮೇಲ್ಗಡೆ ಏನಕ್ಕೆ ಇಟ್ಟಿದ್ದಾರೆ? ಈ ಥರ ಪ್ರಶ್ನೆಗಳು ನಿಮ್ಮ ಮೈಂಡಲ್ಲೂ ಬರುತ್ತೆ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನನ್ನ ತುಂಬ ಲಾಗ್ಗಳಲ್ಲಿ ಹೇಳಿದ್ದೀನಿ. ನಾನು ಯಾವ್ಯಾವ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಲ್ಲ, ಕೆಲವೊಂದು ಕಡೆ ಎಲ್ಲ ಹೇಳಿದ್ದೀನಿ. ಕೋಟೆಗಳ ಮೇಲ್ಗಡೆನೇ ತೋಪನ್ನು ಏನಕ್ಕೆ ಇಡ್ತಾಯಿದ್ರು ಅಂತಂದರೆ, ಯಾರಾದರೂ ಶತ್ರುಗಳಾಗಿರಲಿ, ಎನಿಮಿಗಳಾಗಿರಲಿ, ದೂರದಿಂದ ಏನಾದರೂ ಕಾಣಿಸ್ಕೊಂಡ್ರೆ, ಅಂದರೆ ಈ ಕೋಟೆ ಮೇಲೆ ದಾಳಿ ಮಾಡೋ ಥರ ಕಾಣಿಸ್ಕೊಂಡ್ರೆ ಅವ್ರ ಮೇಲ್ಗಡೆ ಇಲ್ಲಿಂದಾನೇ ಕೂತ್ಬಿಟ್ಟು ಈ ಥರ ತೋಪನ್ನು ಇಟ್ಕೊಂಡು ಈ ತೋಪಿಂದನೇ ಅವ್ರಿಗೆ ಗುಂಡು ಮದ್ದುಗಳನ್ನು ಹಾರಿಸ್ತಾಯಿದ್ರು. ಮತ್ತು ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಇನ್ನೊಂದು ಚಿಕ್ಕ ಹೊಂಡದ ಥರ ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು
ಗಣೇಶ ವಿಸರ್ಜನೆಗೆ ಬಳಸ್ತಾರಂತೆ. ಇವಾಗ ಈ ಒಂದು ಹೊಂಡದ ಥರ ಇರುವಂಥ ಬಾವಿನೇ ಅಂತ ಅನ್ಬೋದು. ಈ ಒಂದು ರಾಯಚೂರು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿಂದ ವ್ಯೂ ಸಖತ್ತಾಗಿರುತ್ತೆ. ನಿಮಗೆ ಇಲ್ಲಿಂದ ಒಂದು ವ್ಯೂ ಕೊಡ್ತೀನಿ, ಆವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ವೈರ್ಲೆಸ್ ಮರುಪ್ರಸರಣ ಕೇಂದ್ರ ಅಂತೆ ಗುರು. ನೋಡಿ ಯಾವ ಥರ ಇದೆ ರಾಯಚೂರು ವ್ಯೂ. ಆಯಿತು, ಇಲ್ಲಿಂದ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಕಾಣ್ತಾ ಇರೋದು ಅದು ಬಸ್ ಸ್ಟಾಪು, ಮತ್ತು ಅಲ್ಲಿ ಮುಂದ್ಗಡೆ ಕಾಣ್ತಾ ಇರೋದು ಸ್ಟೇಡಿಯಮ್ಮು, ಜಿಲ್ಲಾ ಕ್ರೀಡಾಂಗಣ ಮುಂದ್ಗಡೆ ಕಾಣ್ತಾ ಇರೋದು. ಈ ಕಡೆ ಇನ್ನೂ ಚೆನ್ನಾಗಿದೆ, ಈ ಕಡೆ ಇನ್ನು ನೋಡುವಂತಹ ಪ್ಲೇಸ್ ಇದೆ. ಅದನ್ನು ಕೂಡ ನಿಮಗೆ ಈ ಒಂದು ಲಾಗಲ್ಲಿ ತೋರಿಸ್ತೀನಿ. ಇವಾಗ ಇಲ್ಲಿಂದ ನೋಡಬೇಕಾಗಿರುವಂತಹ ಒಂದು ಪ್ಲೇಸ್ ಬಂದ್ಬಿಟ್ಟು, ಇಲ್ಲೊಂದು ಮಸ್ಜಿದ್ ಇದೆ, ಅಂದರೆ ಕಬ್ರಸ್ತಾನ್ ಅಂತಾರಲ್ಲ ಆ ಥರ ಸಮಾಧಿಗಳಿರುವಂಥ ಜಾಗ. ಏನು ಗುರು ಪೋರ್ಟ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ಯಾವುದೋ ಸಮಾಧಿಗಳಿರೋ ಜಾಗನ ತೋರಿಸ್ತಾ ಇದೆಯಲ್ಲ ಅಂತ ಅಂದ್ಕೋಬೇಡಿ. ತುಂಬ ಜನ ಈ ಒಂದು ಪೋರ್ಟ್ಗೆ ಬರಬೇಕು ಅಂತಂದರೆ, ಪೋರ್ಟನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬರಬೇಕಾದ್ರೆ ಆ ಕಡೆಯಿಂದನೇ ಬರ್ತಾರೆ. ನಾನು ಬಂದಿದ್ದು ಈ ಕಡೆಯಿಂದ, ನಾನು ಬಂದಿದ್ದು ಇಲ್ಲಿಂದ. ನೋಡಿ, ನಾನು ಈ ಕಡೆಯಿಂದ ಬಂದಿದ್ದು. ತುಂಬ ಜನ ಬರೋದು ಈ ಪೋರ್ಟ್ ನೋಡೋದಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ವ್ಲಾಗರ್ಸು ಆ ಥರ ಏನಾದರೂ ಕಂಟೆಂಟ್ ಕ್ರಿಯೇಟರ್ಸು ಎಲ್ಲ ಬಂದರೆ ಆ ಕಡೆಯಿಂದನೇ ಬರ್ತಾರೆ. ಯಾವ ಕಡೆಯಿಂದ ಅಂದ್ಕೊಂಡ್ರಾ? ನೋಡಿ, ಈ ಕಡೆಯಿಂದನೇ ಬರೋದು. ಆ ಒಂದು ಸಮಾಧಿಗಳಿರುವಂತಹ ಜಾಗದಿಂದ ಬರೋದು. ಬನ್ನಿ, ಈ ಒಂದು ರಾಯಚೂರಿನ ಕೋಟೆಯ ಹಿಸ್ಟ್ರಿ ಏನಪ್ಪ ಅಂತ ಕೇಳಿದ್ರೆ,